ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು ಗಣರಾಜ್ಯೋತ್ಸವ ಜನವರಿ 26 ಗಣರಾಜ್ಯೋತ್ಸವದಿಂದು ದೇಶದಾದ್ಯಂತ ಶಾಲಾ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನ್ಯಾಷನಲ್ ತಮ್ಮಿಗ ಹಾರಿಸಿ ಜನಗಣಮನ ಹೇಳ್ತಾರೆ. ಮತ್ತು ಗವರ್ನರ್ ಇವತ್ತು ಭಾಷಣ ಇರ್ಬೋದು, ಅದ್ರ ವಿಷಯ ನನಗೆ ಹೆಚ್ಚು ಮಾಹಿತಿ ಸಿಕ್ಕಿಲ್ಲ. ಮತ್ತು ಇನ್ನೊಂದೇನಪ್ಪ ಹಂಗಂದರೆ, ಇವತ್ತು ಹೆಚ್ಚಿಗೆ ನಾನು ಮಾತಾಡೋದಕ್ಕೆ ಕೆಲವೊಂದು ಮಾತ್ರ ಸಿದ್ಧಪಡಿಸ್ಕೊಂಡಿದ್ದೀನಿ ವಿಷಯಗಳು. ನಮ್ಮ ಸಿದ್ದರಾಮಯ್ಯವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜನತಾದಳನಿಗೆ ಅಧಿಕಾರಕ್ಕೆ ಬರೋದೇ ಇಲ್ಲ. ಅವರು ಹೆಂಗ್ರೀ ಬರ್ತಾರೆ? ಅವರು ಅಧಿಕಾರಕ್ಕೆ ಹೆಂಗೆ ಬರ್ತಾರೆ? ಅವರು ಯಾವ ಮೂಲ ಇದೆ ಅವರು ಬರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ಅವ್ರು ಬಿಟ್ಟು ಇನ್ಯಾರೂ ಇಲ್ಲ ಜಗತ್ತಲ್ಲಿ ಅಂತ ಸಿದ್ದರಾಮಯ್ಯವ್ರು ಹೇಳೋದು. ಸಿದ್ದರಾಮಯ್ಯನ ಬಿಟ್ಟು ಬೇರೆ ಯಾವ ಪಾರ್ಟಿಗಳು ಇಲ್ಲ. ಅವ್ರು ಯಾರು ನಿಷ್ಪ್ರಯೋಜಕರು. 2 ಪಾರ್ಟಿ ಸೇರಿದ್ರು ಬರೋದಿಲ್ಲ. ಹೆಂಗೆ ಬರ್ತಾರೆ ಅವರು? 2 ಪಾರ್ಟಿ ಸೇರಿ ನಾವು ಎಷ್ಟು ಸೀಟ್ ಗೆದ್ದಿದ್ದೀವಿ? 140 ಸೀಟು ಅಂದರೆ ಏನದು? ಏನು 224 ಸೀಟ್ ಗೆದ್ದಂಗೆ ಅದು? ಇನ್ನೂ ಇದೆಯಲ್ವ ಬಾಕಿ? 140 ಹೋದರೆ ಇನ್ನೂ 100 ಇದೆಯಲ್ವಾ? ಅಲ್ಲ ರೀ ಸಿದ್ದರಾಮಯ್ಯವರೇ, ನೀವು ಎಲ್ರಿ ಇದ್ದೀರಾ? ಇನ್ನು ನೀವು 1959ಕ್ಕೆ ಹೋಗ್ಬಿಟ್ಟಿದ್ದೀರಲ್ಲ, ಹಿಂದಕ್ಕೇ. ಅವಾಗೇನೋ ಒಂದು ಆಳ್ವಿಕೆ ಇತ್ತು, ಏನೋ ಮಾತೆತ್ತರೆ ಏನಂತ ಬಾವುಟ, ಏನೋ ಇಂದಿರಾ ಗಾಂಧಿ ಫೋಟೋ ನೋಡಿಬಿಟ್ರೆ, ಇಲ್ಲ ಇಂದಿರಾ ಗಾಂಧಿ ಕೈ ನೋಡಿಬಿಟ್ರೆ ಓಟ್ ಹಾಕ್ತಾರೆ ಅಂತ. ಈಗೆಲ್ಲ ಬದಲೇ ಆಗಿದೆಯಪ್ಪ. ಈಗ ಬದಲಿ ಆಗ್ತಾಯಿದ್ದಾರೆ ಜನ. ನಕ್ಷತಿಗೆ ಬಾ, ನಿನಗೆ ಸರಿಯಾಗಿ ಒಂದು ಪಾಠ ಕಲಿಸ್ತಾರೆ, ಅವಾಗ ಗೊತ್ತಾಗುತ್ತೆ ನಿನಗೆ ಹೌದಾ ಅಂತ. ಹಂಗೆ ಹೇಳಿ ನಿಮ್ಮ ಅಪ್ರಾಣೆಗೂ ಆಗಲ್ಲ ಮುಖ್ಯಮಂತ್ರಿ, ನಿಮ್ಮ ಅಪ್ರಾಣೆಗೂ ಮುಖ್ಯಮಂತ್ರಿ ಆಗಲ್ಲ ಅಂತ ಅವನ ಮನೆ ಬಾಗಿಲನ್ನೇ ಕಾಯಕ್ಕೆ ಹೋಗಿದ್ದೆ. ಹಂಗೂ ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ. ಮತ್ತೆ ಅವ್ರನ್ನೇ ಕೆಣ್ಕೊಂಡು ಹೋಗ್ತೀಯ. ಅದೇನು ಕೆಣ್ಕೊಂಡು ಹೋಗೋದು ಅಂದರೆ ಒಂಥರ ಚಂದನ. ಅದಕ್ಕೊಂದು ನಮ್ಮೂರ ಕಡೆ ಒಂದು ಗಾದೆ ಹೇಳ್ತಾರೆ, ಕೆಣ್ಕೊಂಡು ಏನೋ ಮಾಡಿಸ್ಕೊತಂತೆ ಮಣಕ್ಕೆ ಮರಿ ಅಂತ. ಅರ್ಥ ಆಯ್ತಾ? ಹಂಗಾಯ್ತು ನಿಂದು ಕೆಲಸ. ಯಾವಾಗ ನೋಡು ಕುಮಾರಸ್ವಾಮಿನಿಗ ರೇಗಿಸೋದೆ. ಕುಮಾರಸ್ವಾಮಿ ಯಾಕೆ ಹೇಳಿ? ಹುಟ್ಟಿದಂಥ ಪಕ್ಷ ಅಲ್ವಾ ನೀನು ಅಲ್ಲೇ ಜನತಾದಳದಲ್ಲೇ ಹುಟ್ಟಿ ಬೆಳೆದು ಪಕ್ಷನಿಗ ಅಲ್ಲಿ ರಾಮಕೃಷ್ಣ ಹೆಗಡೆ ಕೈ ಕೊಟ್ಟು ದೇವೇಗೌಡನ ಜೊತೆ ಸೇರಿಕೊಂಡು ದೇವೇಗೌಡನ ಆಪ್ತ ಅಂದ್ಕೊಂಡು ದೇವೇಗೌಡರಿಗೆ ಮಂತ್ರಿ ಪದವಿ ಮತ್ತು ಹಣಕಾಸು ಸಚಿವನ ಮಾಡಿ ಉಪಮುಖ್ಯಮಂತ್ರಿ ಮಾಡಿ JH ಪಾಟೀಲ್ಗೆ ವಿರೋಧವಾಗಿ ದೇವೇಗೌಡರು ನಿನ್ನ ವಹಿಸ್ಕೊಂಡು ಮಾತಾಡಿದ್ದಕ್ಕೆ ಆಗಬೇಕಾಗಿದ್ದೆ. ಯಾಕೆ ಹೇಳಿ? ನೀನು ಆವಾಗೇ ವಿರೋಧ ಅಲ್ವಾ ಯಾರಿಗೆ? ರಾಮಕೃಷ್ಣ ಹೆಗಡೆ ಅವ್ರಿಗೆ. ಅದನ್ನೀಗ ವಹಿಸ್ಕೊಂಡವ್ರು ಯಾರು? ದೇವೇಗೌಡರು. ದೇವೇಗೌಡರಿಗೊಂದು ಪಾಠ ಆಗಬೇಕಲ್ಲ ವಹಿಸ್ಕೊಂಡಿಕ್ಕೆ ತಕ್ಕಾಗಿ. ಹಂಗಾಯ್ತು. ಈಗ ಅವರು ವಹಿಸ್ಕೊಂಡು ನಿನ್ನಗೆ ಉಪಮುಖ್ಯಮಂತ್ರಿ ಮಾಡಿದ್ರೆ, ಇವಾಗ ನಾನು 17 ಬಜೆಟ್ ಮಾಡಿದ್ದೀನಿ, ದೇವರಾಜ್ ಅರಸು ಇದನ್ನೀಗ ಅಧಿಕಾರನೀಗ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಅಂದರೆ ನೀನು ಒಳಗೆ ಏನು ಗೊತ್ತಾ? ದೇವೇಗೌಡರು ಆಳಿಲ್ಲ, ನಾನು 8 ವರ್ಷ ಮುಖ್ಯಮಂತ್ರಿ ಆದೆ ಅಂತ. ಕುಮಾರಸ್ವಾಮಿ, ನೀನು ಮುಖ್ಯಮಂತ್ರಿ ಆಗಿಲ್ಲ 8 ವರ್ಷ, ನಾನು ಆದೆ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಅವ್ರು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿಲ್ಲ. ಅವರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ನೀವೊಂದು ಸ್ವಲ್ಪ ಕುಮಾರಸ್ವಾಮಿಯವರೇ, ಅವ್ರು ಹೇಳೋ ಭಾಷೆನಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಬಿಟ್ಟು ಇನ್ನೂ ಯಾರೂ ಇಲ್ಲ ಅಂತ. ಹಂಗಾಗಿ ಹೇಳ್ತಾ ಇರೋದು, ನೀವು ಈ ಜನ್ಮದಲ್ಲಿ ಇನ್ನೊಂದು ಸತಿ ಮುಖ್ಯಮಂತ್ರಿ ಆಗಲ್ಲ ಅಂತ. ಬೇಕಾಗಿರೋದೆ. ಮತ್ತು ಇನ್ನೊಂದು ಏನು ಹೇಳ್ತವ್ರೆ ಗೊತ್ತಾ? ಈ ಪತ್ರಕರ್ತರುಗಳನ್ನು ಬರೀ ಯಾವಾಗ ಪತ್ರಕರ್ತರುಗಳು ಕಾಂಗ್ರೆಸ್ಸಿಂದನೇ ಇಡೋದು ಬಾಲ ಇಟ್ಕೊಂಡು. ಯಾಕೆ ಹೇಳಿ? ಅವ್ರು ಬೇರೆ ಪಾರ್ಟಿ ಗೊತ್ತಿಲ್ಲ ಅವ್ರಿಗೆ. ಮತ್ತಿಗೆಟ್ಟವರು ಅವರು ಪತ್ರಕರ್ತರು. ಬುದ್ಧಿ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಿರ್ತಾನೆ ಅವನ ಪರ ಮಾತಾಡೋದು ಅಷ್ಟೇ. ವಿರುದ್ಧವಾಗಿ ಮಾತಾಡಿ ನೀವು ಮಾಡಿದ್ದು ತಪ್ಪು, ನೀವು ಹಿಂಗೆ ಅಂತೇಳಿ ಕೇಳೋ ಅಂಥ ಶಕ್ತಿ, ತಾಕತ್ತು, ದಮ್ಮು ಯಾವ ಪೇಪರ್ ಪತ್ರಕರ್ತರಿಗೂ ಇಲ್ಲ. ಎಲ್ಲಿದೆ? ಯಾರಿದ್ದಾರೆ? ತೋರಿಸಿ ನೋಡೋಣ. ಯಾರಾದರೂ ಹೋಗಿ ಅವನಿಗೆ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯನಿಗೆ ಕೇಳೋರಾ? ಅಲ್ರಿ ಈಗ ನೀವು ಮಾಡ್ತಾ ಇರೋದು ಸರಿನಾ ಹಂಗಂತ? ಇಲ್ಲ ಸರ್ ನೀವೇನು ಸರ್ ಅಂತಾರೆ. ಸರ್ ನೀವೇನು ಸರ್ ಅಂತಾರೆ. ಇಷ್ಟೇ.
ಇಷ್ಟೇ ಪತ್ರಕರ್ತರ ಕೆಲಸ. ಅರ್ಥ ಆಯ್ತಾ? ಯಾಕೆ ಪ್ರಿಪೇರ್ ಆಗಲ್ಲ ಮನೆಯಲ್ಲೇ? ನಾಳೆ ಇಂಥ ಕ್ವಶನ್ ಕೇಳೋಣ, ಹಿಂಗಿರಬೇಕು, ಈ ಥರ ಮಾಡಬೇಕು ಅಂತೇಳಿ ಯಾವುದನ್ನು ಕೇಳೋದು ಇಲ್ಲ, ಯಾವುದು ತಿಳ್ಕೊಳ್ಳೋದು ಇಲ್ಲ. ಸೀದಾ ಹೋಗ್ಬಿಟ್ಟು ಸರ್ 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 ಇಷ್ಟೇ. ಅವನು ಯಾವುದೋ ಒಂದೊಂದು ಪತ್ರಕರ್ತರದ್ದು ಹೆಸ್ರುಗಳು ಹೇಳ್ಕೊಳಕ್ಕೆ ಹೋದರೆ ಅವಮಾನ ಆಯ್ತದೆ, ನಾಚಿಕೆ ಆಗುತ್ತೆ. ಹೆಂಗೆ ಇವರೆಲ್ಲ ವರ್ಷಗಟ್ಟಲೆ ದಿನಗಟ್ಟಲೆ ಕಾಲ ಕಳೀತವ್ರು ಹೆಂಗಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂಬಳ ಆಗಬೇಕು, ಜೀವನ ಆಗಬೇಕು ಅಷ್ಟೇ. ಏನೂ ಸಾಧನೆ ಮಾಡಬೇಡಿ ನೀವು. ಹೋಗಾಗ ನಿಮ್ಮ ಸಾಧನೆ ನಿಮ್ಮ ಹಿಂದೆ ಬರ್ತದೆ, ಅದು ಮಾಡಬೇಡಿ. ಅದು ಮಾಡಿಬಿಟ್ರೆ ತುಂಬ ಕೆಟ್ಟದ್ದಾಗುತ್ತೆ. ಅರ್ಥ ಆಯ್ತಾ? ತುಂಬ ಜನ ಬಿಟ್ಬಿಟ್ಟವ್ರೆ. ಯಾಕೆ ಹೇಳಿ? ಇದೇ ನಿಮ್ಮಂಥವರ ಅಸಹನೆಯ ಮಾತಿಗೆ ಕೇಳಿ ಕೇಳಿ ನಿಮ್ಮ ಜೊತೆ ನಾನೇನು ಅಂತ. ಅವನ ಮುಖ್ಯಮಂತ್ರಿ ಮಾಡಲಿಲ್ಲ, ನೀವು ಮುಖ್ಯಮಂತ್ರಿ ಅಂತ ಅಂದ್ಕೊಂಡು ಪಾಪ ಅವನಿಗೆ ಹಾಳು ಮಾಡಿಬಿಟ್ರಿ. ಯಾರನ್ನ? ಡಿ ಕೆ ಶಿವಕುಮಾರ್ನಿಗ. ಅವ್ರಿಗೆ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ಗೆ ಮಂತ್ರಿ ಮಾಡಲಿಲ್ಲ, ಆಯಪ್ಪ ಮುಖ್ಯಮಂತ್ರಿ ಆಗಲಿಲ್ಲ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ? ಈಗ ಹೊಸ್ದಾಗಿ ಶುರು ಆಗಿರೋದು, ಹೊಸ್ದಾಗೆಲ್ಲ ಇದು ಹಳೇದೇ. ಇದು 13-15 ದಿವಸ ಆಯಿತು. 15 ದಿವಸದಿಂದನೂ ಹಿಡಿತಾ ಇದ್ದಾರೆ ಪೊಲೀಸ್ನವರು. ಯಾರನ್ನ? ರಾಜೀವ್ ಗೌಡ ಅಂತ. ಒಬ್ಬ ರಾಜೀವ್ ಗೌಡ ಅನ್ನೋ ಒಬ್ಬ ಏನೋ ಮಾಜಿನ ಇಲ್ಲ MLA ನಿಂತು ಸೋತವನಿಗೆ ಹಿಡಿಯೋದು ಕಷ್ಟ ಆಗಿದೆ. ಹೆಂಗಂದರೆ ಇನ್ನೇನಾದ್ರು ಅಪ್ಪಿತಪ್ಪಿ MLAನಾಗಿದ್ರೆ ಇನ್ನೇನು ಮಾಡ್ತಾಯಿದ್ದಿ? ಹಿಡಿಯೋಕ್ಕೆ ಆಯ್ತಾ ಇರಲಿಲ್ವೇನೋ? ಹೋಯ್ತೀರಾ? ಯಾಕೆ? ಸಾಮಾನ್ಯ ಪ್ರಜೆ ಆಗಿರ್ತಕ್ಕಂಥ ಯಾರೋ ಇವನಿಗೆ CT ರವಿನಿಗೆ ಹಿಡ್ಕೊಂಡು ರಾತ್ರಿ ಎಲ್ಲ ಇಟ್ಕೊಂಡು ಒಂದು ದಿನವೆಲ್ಲ ಓಡಾಡಿಸಿದ್ರಲ್ಲ, ಹಂಗೆ ಮಾಡೋಕ್ಕಾಗಲಿಲ್ವಾ? ಮಾಡಬೇಕಾಗಿತ್ತು ಪರಮೇಶ್ವರ್ ಅವರೇ. ನೀವೇ ತಾನೇ ಆವಾಗಲೂ ಮುಖ್ಯಮಂತ್ರಿ ಆಗಿದ್ದು, ಆವಾಗಲೇ ಮಂತ್ರಿ ಆಗಿದ್ದು ನೀವು. ಈಗ ನಿಮ್ಮ ರಾಜೀವ್ ಗೌಡನಿಗೆ ಹಿಡಿಯೋಕ್ಕಾಗಲಿಲ್ಲ ಹಂಗಂತಂದರೆ ಇನ್ನು ಎಷ್ಟು ದಿನ ಬೇಕು ನಿಮಗೆ? ಇನ್ನು ಯಾವ ರೀತಿ ನಿಮಗೆ ಪೊಲೀಸ್ ಸಹಕಾರಗಳು ಬೇಕು? ಪೊಲೀಸ್ನವ್ರು ತಪ್ಪೇ ಇಲ್ಲ, ನಿಮ್ಮ ತಪ್ಪ ಹೇಳಿ. ಒಟ್ಟಿನಲ್ಲಿ ಪೊಲೀಸ್ನವ್ರೇನೋ ಹಿಡ್ಕೊಂಬರ್ತಾರೆ, ನೀವೆಲ್ಲ ಬೇಡ ಅಂತ ಹೇಳಿರ್ತೀರ. ಅದಕ್ಕೆ ಅವರು ತಡೆಗಟ್ಕೊಂಡು ಸುಮ್ಮನೆ ಕೂತವ್ರೆ. ಏನು ಉದ್ದೇಶ? ಈಗ ಕೋರ್ಟ್ ಅಂತೂ ಅವ್ರಿಗೆ ಕೊಡಲ್ಲ ಬೇಲು ಅಂತೂ. ಬೇಲ್ ಕೊಡಲ್ಲ ಅಂದಮೇಲೆ ಇದು ಮಾಡಲೇಬೇಕಲ್ಲ, ಅವನು ಶರಣ್ ಮಾಡಲೇಬೇಕಲ್ಲ. ಜೈಲಿಗೆ ಕಳಿಸ್ಲೇಬೇಕಲ್ಲ, ಪೊಲೀಸ್ನವ್ರಿಗೆ ಸಿಗಲೇಬೇಕಲ್ಲ. ನಿಮ್ಮ ಉದ್ದೇಶ ಏನು? ಇನ್ನೊಂದು ಬೇಲ್ಗೆ ಹಾಕಿದ್ದೀರಾ, ಅಪ್ಲೈ ಮಾಡಿದ್ದೀರಾ? ಇನ್ನೊಂದು ಬೇಲ್ ಆಗಲಿ ನೋಡೋಣ, ಆಮೇಲೆ ಆ ಬೇಲಲ್ಲಿ ಏನಾದ್ರು ಸೀಟ್ ಸಿಕ್ಕಿದ್ರೆ ಅವನು ಆಮೇಲೆ ಬರಲಿ ಹಿಂಗಂತ. ಏನೇನು ತಾವು ಹೊಡಿತೀರ್ರಿ ನೀವು ರಾಜಕಾರಣಿಗಳು ರೀ? ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಬಡವ ಆಗಿದ್ದಿದ್ರೆ ಅವತ್ತು ಒಳಗೆ ಹಾಕ್ರಿ ಹಿಂಗಂತ ಇದ್ರಿ. ಯಾರಿಗೆ? ಪುನೀತ್ ಕೆರೆಹಳ್ಳಿಗೆ ಮಾಡಿದ್ದೀರಲ್ಲ ಹಂಗೆ. ಪುನೀತ್ ಕೆರೆಹಳ್ಳಿ ಏನು ಮಾಡಿಬಿಟ್ಟ ತಪ್ಪು? ಪುನೀತ್ ಕೆರೆಹಳ್ಳಿಗೆ ಜೈಲಿಗೆ ಕಳಿಸಿದ್ದೀರಲ್ಲ ಪರಮೇಶ್ವರ್ ಅವರೇ, ಇದು ನಿಮಗೆ ಗೊತ್ತಾಗಿಲ್ವಾ? ಏನು ಮಾಡ್ದ ಅವ್ನು ತಪ್ಪು? ಬಾಂಗ್ಲಾದೇಶಿಗರು ಇಲ್ಲಿ ಇದ್ದಾರೆ ಹಂಗಂತ ಹೇಳಿದ್ದು ತಪ್ಪ? ಅವ್ರನ್ನೀಗ ಒಳಗಡೆ ಕಳಿಸ್ತಾರಾ? ಹೇಳಿ. ಅವ್ರನ್ನ ಜೈಲಿಗೆ ಹಾಕ್ಬಿಟ್ಟು ಈಗ ನಾನ್ ಬೇಲೆಬಲ್ ಅಂತ ಹೇಳ್ತಾ ಇದ್ದೀರಾ. ನಾನ್ ಬೇಲೆಬಲ್ ಏನು ಕೋರ್ಟ್ ಕೊಡದೆ ಇರಲ್ಲ, ಕೊಡುತ್ತೆ. ಅದು ನೋಡುತ್ತೆ ದಾಖಲೆಗಳು. ನೀವು ಎಷ್ಟು ಮಟ್ಟಿಗೆ ದಾಖಲೆನೀಗ ಬರೆದಿರ್ತೀರಾ, ಪೊಲೀಸ್ನವರು ಎಷ್ಟು ಸಾಕ್ಷಿ ಒದಗಿಸ್ತಾರೆ ಎಲ್ಲ ನೋಡಿಕೊಂಡು ಅವ್ರಿಗೆ ಬೇಲ್ ಆಗುತ್ತೆ. ಅಲ್ಲಿ ಆಗೋವ್ರಿಗೇನು ಇನ್ನೊಂದು 2 ತಿಂಗಳು 3 ತಿಂಗಳಾಗ್ಬೋದಾ? ನಿಮ್ಗೆ ಸಿಕ್ಕೋ ಭಾಗಿ ಏನು? ಒಬ್ಬ ಹಿಂದೂನಿಗ ಜೈಲಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಸಿಕ್ಕೋಂಥ ಲಾಭ ಏನು? ನಿಮ್ಮ ಕಾಂಗ್ರೆಸ್ನವ್ರಿಗೆ ಕಿರೀಟ ಕೊಡ್ತಾರಾ? ಏನು ನಿಮಗೆ ನೋಬಲ್ ಪ್ರೈಸ್ ಕೊಡಬೇಕಾ? ನೋಬಲ್ ಪ್ರೈಸ್ ಕೊಡ್ಬೇಕಾದ್ರೆ ಹೇಳ್ಬಿಡಿ, ನೋಬಲ್ ಪ್ರೈಸ್ ಕೊಡ್ರಪ್ಪ, ನಾವು ಈ ಥರ ಕೆಲಸಗಳು ಮಾಡ್ತೀವಿ ಹಿಂಗಂತ. ಅದಕ್ಕೊಂದೊಂದು ಇದನ್ನು ಇಟ್ಬಿಡ್ರಿ ಹೋಗಲಿ. ಇವತ್ತೇನು ರಾಷ್ಟ್ರಪತಿಗಳದ್ದು ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾವ್ರಲ್ಲ, ಯಾರಿಗೆ? ಕರ್ನಾಟಕದವ್ರು 3 ಜನಕ್ಕೆ. ಹಂಗೆ ಅದರಲ್ಲಿ ನಿಮಗೂ ಒಂದು ಕೊಡಿಸ್ಬೋದಾಗಿತ್ತಲ್ಲ ಹೇಳ್ಬಿಟ್ಟು. ಮೋದಿಯವ್ರಿಗೆ ಹೇಳ್ಬಿಟ್ಟು, ಸರ್ ಇವ್ರಿಗೆ ಮಂತ್ರಿ ಪದವಿಗೆ ಯಾರು ಪರಮೇಶ್ವರ್ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಬಿಡಿ, ಈ ಥರ ಒಬ್ಬ ಹಿಂದೂನಿಗ ಒದ್ದು ಒಳಗಾಕವ್ರೆ. ಹಿಂದೂ ಅಂತ ಹೇಳ್ಕೊಳ್ಳೋದೇ ನಾಚಿಕೆ ಆಗಿದೆಯಲ್ರಿ ನಿಮ್ಮ ಮುಂದೆ. ಈಗ ಹೆಂಗೆ ಹೇಳ್ಕೊಂಡು ತಿರ್ಗಾಡೋದು? ಈಗ ನನಗೂ ಭಯ ಆಗುತ್ತೆ ಈಗ. ಯಾಕೇಳಿ ನಾವು ಇರೋದೇ ಹಂಗೆ, ಹಿಂದೂಗಳಂಗೆ. ಹಣೆಗೆಲ್ಲ ತಿಳ್ಕ ಇಟ್ಕೊಂಡು ನಾವು ಈ ಥರ ಪೇಟೆ ಕಟ್ಕೊಂಡು ಕಾವಿ ಬಟ್ಟೆ ಹಾಕ್ಕೊಂಡಿದ್ರೆ ಎಲ್ಲೂ ಒಳಗಡೆ ಹಾಕ್ಬಿಡ್ತಾರಪ್ಪ ಅನ್ನಂಗಾಗಿದೆ ಈಗ. ಆ ಥರ ಸ್ಟೇಜ್ ಆಗಿದೆ ಈಗ ಎಲ್ಲರಿಗೂ. ಅವನು ಕೇಳಿದ ತಪ್ಪ? ಪುನೀತ್ ಕೆರೆಹಳ್ಳಿ ಕೇಳಿದ್ದು ತಪ್ಪ? ಪರಮೇಶ್ವರ್ ಅವರೇ, ಯಾವುದೋ ಪೊಲೀಸ್ ಸ್ಟೇಷನು, ಆ ಪೊಲೀಸ್ನವ್ರಿಗೇನೋ ಇದಿಲ್ವ, ಕಾನೂನು ಇಲ್ವಾ ಅವ್ರಿಗೆ? ಅದು ಯಾವ ಕೇಸು ಯಾವ ರೀತಿ ಮಾಡಬೇಕು, ಅವನೇನು ಮಾಡ್ದ ತಪ್ಪು, ಅದನ್ನೀಗ ಸತ್ಯಾಂಶ ಬರೀಬೇಕು ಅನ್ನೋದು ನಿಮ್ಗೆ ಯಾರಿಗೂ ಜ್ಞಾನ ಬರಲಿಲ್ವ? ಹಂಗಾರೆ ಪೆನ್ನು ಸುಳ್ಳು ಹೇಳುತ್ತೇನೆ ರೀ.
ಪೆನ್ನು ಅದು ಸತ್ಯ ಹೇಳುತ್ತೆ. ಆ ಸತ್ಯ ಹೇಳ್ತಕ್ಕಂಥ ಪೆನ್ನಿಗೆ ಕೈಯಲ್ಲಿ ಹಿಡ್ಕೊಂಡು ನೀವು ಹೆಂಗೆ ಸುಳ್ಳು ಬರೀತೀರಾ ನೀವು? ನೀವು ಹೆಂಗೆ ಸುಳ್ಳನಿಗೆ ನೀವು ನಿಜ ಪ್ರೂಫ್ ಮಾಡೋಕ್ಕಾಗತ್ತೇನ್ರಿ ನೀವು ಕೋರ್ಟಲ್ಲಿ ಹೋಗಲಿ? ಈಗ ಹೇಳಿರ್ತೀರ ಹಂಗೆ ತೊಂದರೆ ಕೊಟ್ಟ, ಹಿಂಗೆ ತೊಂದರೆ ಕೊಟ್ಟ, ಅವ್ನು ಗನ್ ತಗೊಂಬಂದಿದ್ದ, ಅವ್ನ ಜೋಬಲ್ಲಿ ಪಿಸ್ತೂಲ್ ಇತ್ತು, ನೀವೆಲ್ಲ ಇಡ್ಬೋದು. ಇಟ್ಬಿಟ್ರೆ ಸಾಕ್ಷಿ ಬೇಕಲ್ವ? ಅದಕ್ಕೆ ಸಾಕ್ಷಿ ಒದಗಿಸ್ಬೇಕಲ್ವ ಪುನೀತ್ ಕೆರೆಹಳ್ಳಿಗೆ? ಇಷ್ಟೆಲ್ಲ ತೊಂದರೆ ಕೊಡ್ತಿರಲ್ಲ, ಸರಿನಾ? ಸರಿ, ನಾನು ಇಷ್ಟು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ನನ್ನ ಇದನ್ನೀಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.